ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಈ ಒಂದು 2 ವರ್ಷದಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಅದನ್ನು ಅದು ಮಾಡಬೇಕು ಅಂತೇಳಿ ಪಾಪ DKಶಿ ಅವರು ಒಂದು 6 ಘೋಷಣೆ ಮಾಡಿದರು. ಅದ್ರ ಜೊತೆಗೆ ಎಲ್ಲ ಅಧಿಕಾರಿಗಳು ಕರೆಸಿ ಮಾತಾಡಿದರು, ಜಾಗೃತಿಯಾಗಿ ವರ್ಕ್ ಮಾಡಿ ಅಂತ ಹೇಳಿದ್ರು, ಎಲ್ಲ ಮಾಡಿದರು. ಏಯಪ್ಪ ಚೆನ್ನಾಗಿ ನಡೀತದೆ ಅಂತ ಹೇಳಿದ್ರು. ಆದರೆ ಅದೇ ಕಾಲಕ್ಕೆ ತಮಗೆ ಬೇಕಾದ BK ಹರಿಪ್ರಸಾದನ್ನು ತಂದು ಕೂಡಿಸ್ಕೊಂಡ್ರು, ಅಧ್ಯಕ್ಷನಾಗಿ ಮಾಡಿಕೊಂಡ್ರು. ಯಾಕಪ್ಪ ಅಂದ್ರೆ ನಾಳೆ ನನಗೆ ಸ್ಪರ್ಧೆ ಆಗಬಾರ್ದು, ನಾಳೆ ಸ್ಪರ್ಧೆ ಒಡ್ಡಬಾರ್ದು. ಯಾಕಂದ್ರೆ ಅವ್ರು ಮಾಸ್ ಲೀಡರ್ ಅಲ್ಲ. BK ಹರಿಪ್ರಸಾದ್ ಸಿದ್ಧಾಂತವಾದಿಗಳು, ಕಾಂಗ್ರೆಸ್ವಾದಿಗಳು, ಕಾಂಗ್ರೆಸ್ಗಾಗಿ ತಮ್ಮ ಜೀವನವನ್ನು ಕಳೆದಂಥವರು. ಹೀಗಾಗಿ ಅವರು ಆ ದಿಶೆಯಲ್ಲಿ ಕರೆಕ್ಟ್ ಇದ್ದರು ಸಹಿತ ಅವರು ಮಾಸ್ ಲೀಡರ್ ಅಲ್ಲ ಮತ್ತು ನಾಳೆ ಕಾಂಪಿಟೇಟರ್ ಆಗೋದಿಲ್ಲ ಅನ್ನುವಂಥ ಧೈರ್ಯದಿಂದ BK ಹರಿಪ್ರಸಾದ್ರಿಗೆ ಒಪ್ಪಿಗೆ ಕೊಟ್ಟು ಅವ್ರನ್ನ ಅಧ್ಯಕ್ಷ ಮಾಡಿ ಬಿಟ್ಟಿದ್ದು ಈಗ ನಾವು ನೋಡಿದ್ವಿ. ಇದೆಲ್ಲ ನೋಡಿದಾಗ ಇದು ಹಿಂದೆ ಮತ್ತು ಈಗಾಗಲೇ ಆಲ್ರೆಡಿ ಸಿದ್ದರಾಮಯ್ಯ ಸಹಿತಕ್ಕೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೂ ಇವ್ರು ಏನೋ ಮಾತಾಡ್ತಾ ಇರ್ತಾರೆ, ವಿರೋಧ ಪಕ್ಷದ ಮಾತಾಡೋದನ್ನ. ಇದೆಲ್ಲ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಪಾಪ ಅವ್ರ ಕೈಗೆ ಏನಿಲ್ಲ, DKಶಿ ಅವ್ರ ಕೈಯಲ್ಲಿ ಅಂತೇಳಿ ಅವ್ರನ್ನ ತಿಕ್ಕಾಡು ಹಚ್ಚೋದು ಕೆಲಸ ಸಹಜ ಮಾಡೇ ಮಾಡ್ತಾ ಇರ್ತಾರೆ. ಅವೆಲ್ಲ ನಡೆದವೆ ಇವತ್ತು. ಹೀಗಾಗಿ ಇವತ್ತು BJPಗಂತೂ ಈ ಎಲ್ಲ ಡೆವಲಪ್ಮೆಂಟ್ಗಳು, ಅದರಲ್ಲೂ ರಾಜೀನಾಮೆಗಳ ಈ ಒಂದು ಏನು ಸಣ್ಣಗೇನು ಒಂದು ಇದು ಸ್ಫೋಟ ಆಗ್ಲಿಕ್ಕತ್ತದ, ಅದು BJPಗೆ ಹೇಳಿ ಮಾಡಿಸಿ ಕೈಯಾಗಿ ಕೊಟ್ಟಂಗಾಗ್ಯದ. ಇದು ಸರ್ಕಾರ ಉಳಿದಿಲ್ಲ ಅಂತ. ಅದಕ್ಕಾಗಿ KS ಈಶ್ವರಪ್ಪನವ್ರು ಹೊರಗೆ ಹೋಗಿರ್ಬೋದು, ಹೊರಗೆ ಹಾಕಿಕೊಂಡಿರ್ಬೋದು. ಬಟ್ ಇವತ್ತು ಸಹಿತ ಅವ್ರು BJPಯ ಕಾರ್ಯಕರ್ತರನ್ನು ಮನೋಸ್ಥಿತಿಯಲ್ಲಿ ಇದ್ದಾರೆ. ಅವರಂತೂ ಸ್ಪಷ್ಟ ಹೇಳ್ತಿದ್ದಾರೆ, ಇನ್ನೇನಿಲ್ಲ ಮುಗಿದೋದು, ಈ ಸರ್ಕಾರ ಪತನ ಆಗ್ತದೆ ಅಂತೇಳಿ. ಸರ್ಕಾರ ಪತನ ಆಗ್ತದೆ, ಬಂತು, ನಡೆಯುವುದಿಲ್ಲ, DKಶಿ ಸರ್ಕಾರ 2 ವರ್ಷ ಬರುವುದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವ್ರ ಪಕ್ಷದಲ್ಲಿದ್ದಂಥವ್ರು ಹೊಡಿತಾ ಇದ್ದಾರೆ, ಅವ್ರ ಪಕ್ಷದವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಕೇವಲ ಒಂದು ಏನಪ್ಪ ಅಂತಂದ್ರೆ ಕೆಲವೇ ದಿನದಲ್ಲಿ ಬಿದ್ದು ಹೋಗೋದು, ಚುನಾವಣೆ ರೆಡಿ ಆಗಿರಿ ಅನ್ನುವಂಥ ಒಂದು ಘೋಷಣೆ